ಮತ್ತು ಟಿ ವಿ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ನಾವು 2000 ಇಸ್ವಿಯಲ್ಲಿ ಖರೀದಿ ಮಾಡಿದಾಗ ಇದೇ ದೊಡ್ಡ ಟಿ ವಿ ಆಗಿತ್ತು. ಆಗಿನ ಕಾಲಕ್ಕೆ ಹೋಲಿಸಿದರೆ ಅವಾಗಿನಿಂದ ಇವತ್ತಿನವರೆಗೂ ಇದನ್ನೇ ನಾವು ಯೂಸ್ ಮಾಡ್ಕೊಂಡು ಬಂದಿದ್ದೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ, ನೋ ಸ್ಕೂಲ್, ನೋ ಎಕ್ಸಾಮ್, ನೋ ಡ್ಯೂಟಿ, ಆರಾಮಾಗಿ ಮನೇಲಿರಬೇಕು ಅಂತ ಡಿಸೈಡ್ ಮಾಡಿರ್ತೀವಿ. ಆದರೆ ಅದು ಹಂಗೆ ಮಾಡೋಕ್ಕಾಗಂಗಿಲ್ಲ. ಯಾಕಂತಂದರೆ ನಾನಿವತ್ತು ಶಾಪಿಂಗ್ ಹೋಗಬೇಕು. ನಾನು ಲಾಸ್ಟ್ ಟೈಮ್ ಹೇಳಿದೆ, ನನ್ನ ಶಾಪಿಂಗ್ ಅಲ್ಲ, ನಮ್ಮ ಶಾಪದು ಶಾಪಿಂಗ್ ಹೋಗಬೇಕು. ಸೊ ಈಗ ನಾನಂತೂ ರೆಡಿಯಾಗಿದ್ದೀನಿ. ಇನ್ನೊಂದು ವಿಚಾರ ಏನಪ್ಪ ಅಂತ ಕೇಳಿದರೆ, ಎಲ್ಲರೂ ಬೇರೆಯವ್ರು ಏನಾದರೂ ತಲೆ ಸ್ನಾನ ಮಾಡಿದ್ರೆ ಅವ್ರ ಕೂದಲು ಒಳ್ಳೆಯ ರಾಕಿ ಬಾಯಿ ಕೂದಲು ಥರ ಹಾರಾಡ್ತಾ ಇರುತ್ತೆ. ಇಲ್ಲಿ ನೋಡಿ, ನಾನು ತಲೆ ಸ್ನಾನ ಮಾಡಿದ್ರೆ ನಮ್ಮ ಕೂದಲು ಹಾಗೆ ಆರಾಮಾಗಿ ಮಲ್ಕೊಂಡಿರುತ್ತೆ. ವಿಚಿತ್ರ ಇದೆ ನಮ್ಮ ಕೂದಲು ಸ್ಟೈಲು. ಗಾಯ್ಸ್, ಇಲ್ಲಿ ನೋಡಿ, ಪ್ರತಿದಿನ ನಮ್ಮ ಮನೇಲಿ ಒಂದು ರೂಲ್ ಇದೆ. ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಊಟ ಮಾಡಿದ್ರೇ ನಮಗೆ ಮನೆಯಿಂದ ಹೊರಗೆ ಕಳಿಸೋದು. ಬಿಸಿ ಬಿಸಿ ರೊಟ್ಟಿ ಇಲ್ಲಾಂದರೆ ಚಪಾತಿ. ಆಲ್ಮೋಸ್ಟ್ ಎಲ್ಲ ಮನೆಯಲ್ಲಿ ರೊಟ್ಟಿನೇ ಮಾಡ್ತಾರೆ. ಸೊ ನಮಗೆ ಇದೇ ಹ್ಯಾಬಿಟ್ ಇದೆ. ಬೆಳಗ್ಗೆ ಎದ್ದು ನಾಷ್ಟ ತಿನ್ನೋದೇನು ನಮ್ಮ ಮನೆಯಲ್ಲಿ ಅಭ್ಯಾಸ ಇಲ್ಲ. ನಾಷ್ಟ ಏನೇ ಇದ್ದರೂ ಅದು ಸಾಯಂಕಾಲ ಅಷ್ಟೇ. ಇದು ನಮ್ಮ ಮನೆಯಲ್ಲಿ ನಮ್ಮ ಮಾತೋಶ್ರೀ, ನಮ್ಮ ಜನ್ಮದಾತೆ ಹಾಕ್ಕೊಟ್ಟಿರುವಂತಹ ರೂಟು. ಒಂದಿನನೂ ಮಿಸ್ ಮಾಡೋಂಗಿಲ್ಲ. ಎವ್ರಿ ಡೇ ರೊಟ್ಟಿ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಗಾಯ್ಸ್, ಇಲ್ಲಿ ನೋಡಿ, ಇದು ನಮ್ಮ ಮನೆ ಟಿ ವಿ. ಇದು ಏನಿಲ್ಲ ಅಂದರೂ ಒಂದು 25 ಇಯರ್ಸ್ ಆಯ್ತಿದ್ರು ನಾವು ಖರೀದಿ ಮಾಡಿ. ಈಗ ಮನೇಲಿ ಡಿಸ್ಕಷನ್ ನಡೆದ ಏನಪ್ಪ ಅಂತಂದರೆ, ಈ ಟಿ ವಿ ತೆಗಿಬೇಕು, ಹೊಸ ಟಿ ವಿ ತರಬೇಕಂತೇಳಿ. ನಮ್ಮ ಮಾತೋಶ್ರೀ ಅವರ ಸಂಪೂರ್ಣವಾಗಿ ಬೆಂಬಲ ಅದು ಹೊಸ ಟಿ ವಿ ತರ್ಲಿಕ್ಕೆ. ಮಮ್ಮಿ, ಹೋ ಮಮ್ಮಿ, ಇದು ಯಾಕೆ ಟಿ ವಿ ಯಾಕೆ ಚಂದಿಲ್ಲ? ಇಲ್ಲ, ನೋಡಿ ಎಷ್ಟು ಚಂದದ, ಎಷ್ಟು ದೊಡ್ಡದ ಟಿ ವಿ. ಹಾಂ, ಈಗ ಮತ್ತೆ 25 ವರ್ಷ ಯೂಸ್ ಮಾಡಿದಾವಲ್ಲ. 25 ವರ್ಷ ಆಯ್ತು, ಹೊಸ ತರ್ತೇವೆ ನಾವು ಟಿ ವಿ. ಇಲ್ಲ ಅಂತ ಹೇಳಕತ್ತಿಲ್ಲ. ಈಗ ತನ್ನಾಗಿಲ್ಲ, ಈ ಟಿ ವಿ ಎಲ್ಲಿ ಇಡ್ತೀರಿ ಹೇಳ ನನಗೆ. ಗಾಯ್ಸ್, ಈ ಟಿ ವಿನ ನಾವು ಏನಿಲ್ಲ ಅಂತಂದ್ರೆ ಒಂದು 2000 ಇಸ್ವಿ ಆಸ್ಪಾಸ್ ಖರೀದಿ ಮಾಡಿರುವಂಥದ್ದು. ಇಷ್ಟು ದಿನ ಆದರೂ ನಾವು ಇದನ್ನು ಮಾರಿರಲಿಲ್ಲ. ಯಾಕಂದರೆ ಎಲ್ಲ ರೀತಿ ಚೆನ್ನಾಗಿದೆ. ಆದರೆ ಈಗೀಗ ಏನಾಗ್ತದೆ ಅಂತ ಕಲರ್ ಸ್ವಲ್ಪ ಶೇಡ್ ಆಗ್ತಾಯಿದೆ. ಹಾಗಾಗಿ ಹೊಸ ಟಿ ವಿ ತರಬೇಕಂಥೇಳಿ ಮನೆಯಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ನಾವು ಹೊಸ ಟಿ ವಿ ತರಬೇಕಂಥೇಳಿ ಡಿಸೈಡ್ ಮಾಡಿದ್ದೀವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಾವು ಫರ್ನಿಚರ್ ಮಾಡಿಸ್ಬೇಕಂಥೇಳಿ ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಫರ್ನಿಚರ್ ಮಾಡಿಸ್ಬೇಕಂತ ಹೇಳಿದ್ವಲ್ಲ, ಇಲ್ಲೇ ಅದು ಈ ರೀತಿ ಟಿ ವಿ ಕ್ಯಾಬಿನ್ ಮಾಡಿಸ್ಕಸಿಂದೆ ಹೊಸ ಟಿ ವಿಗೆ ತರಬೇಕಂತೇಳಿ ಡಿಸೈಡ್ ಮಾಡಿದ್ದೀವಿ. ಮತ್ತು ಟಿ ವಿ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ನಾವು 2000 ಇಸ್ವಿಯಲ್ಲಿ ಖರೀದಿ ಮಾಡಿದಾಗ ಇದೇ ದೊಡ್ಡ ಟಿ ವಿ ಆಗಿತ್ತು. ಆಗಿನ ಕಾಲಕ್ಕೆ ಹೋಲಿಸಿದರೆ ಅವಾಗಿನಿಂದ ಇವತ್ತಿನವರೆಗೂ ಇದನ್ನೇ ನಾವು ಯೂಸ್ ಮಾಡ್ಕೊಂಡು ಬಂದಿದ್ದೀವಿ. ಗಾಯ್ಸ್, ಇಲ್ಲಿ ನೋಡಿ, ಫರ್ನಿಚರ್ಗೆ ಅಂತೇಳಿ ತೊಗೊಂಡು ಬಂದಿರುವಂಥದ್ದು ಇದು. ಇಲ್ಲಿ ಎಷ್ಟಿದೆಯಪ್ಪ ಅಂತಂದರೆ 1 2 3 4 5 6 7 8 9 10 ಒಟ್ಟು 10 ಪ್ಲೈವುಡ್ಗಳಿವೆ. ಇದನ್ನು ನಿನ್ನೆ ತೊಗೊಂಡು ಬಂದು ಹಚ್ಚಿದ್ದೀವಿ. ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿರ್ತೀರ. ಇನ್ನೂ ಕಾರ್ಪೆಟ್ರ್ ಬಂದಿಲ್ಲ. ಆ್ಯಕ್ಚುಲಿ ಇವತ್ತು ಬರ್ತಿದ್ದ ಅಂತ ಹೇಳಿದ್ದ, ಆದರೆ ಬಂದಿಲ್ಲ. ನಾಳೆ ಬರ್ಬೋದು, ಮೇ ಬಿ. ನಾಳೆ ಬಂದರೆ ಕೆಲಸ ಪ್ರಾರಂಭ ಆಗುತ್ತೆ. ಮತ್ತು ಕೆಲಸ ಕಂಪ್ಲೀಟ್ ಆಗೋಕ್ಕೆ ಒಂದು 8 ರಿಂದ 10 ದಿನ ಬೇಕು. ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತೇಳಿ ಒಂದು 8 ರಿಂದ 10 ದಿನ ಒಂದು ಅಂದಾಜು ಕೊಟ್ಟಿದ್ದಾನೆ. ನೋಡೋಣ ಎಷ್ಟು ದಿನದಲ್ಲಿ ಮುಗಿಯುತ್ತೆ ಅಂತೇಳಿ. ಗೈಸ್, ಈ ಪ್ಲೈವುಡ್ಗಳಲ್ಲೂ ಅನೇಕ ಕ್ವಾಲಿಟಿಗಳಿವೆ. ಇದು ಎಷ್ಟಪ್ಪ ಅಂದರೆ ಕಾಸ್ಟು ಪರ್ ಫೀಟ್ 100 ರುಪೀಸ್. ಅಂದರೆ ಈ ಪ್ಲೈವುಡ್ನ ಬೆಲೆ ಪರ್ ಫೀಟ್ 100 ರುಪೀಸ್ ಇದೆ. ಇದು ಯಾವ ಕಂಪ್ನಿ ಅಂತಂದರೆ ರೇಂಟ್ರಿ ಅನ್ನುವಂಥ ಕಂಪ್ನಿ ಅಂತದ್ದು. ಚಲೋ ಒಳ್ಳೆಯ ಕ್ವಾಲಿಟಿ ಇದೆ. ಇದಕ್ಕಿಂತಲೂ ಬೇರೆ ಬೇರೆ ಕ್ವಾಲಿಟಿದಿತ್ತು. ಅಂದರೆ 85 ರುಪೀಸ್, 75 ರುಪೀಸ್, 60 ರುಪೀಸ್ ಫೀಟ್ ಕೂಡ ಇತ್ತು. ಬಟ್ ಅದೆಲ್ಲ ಹೆಂಗಿರುತ್ತೆ ಅಂತಂದರೆ, ಭಾಳ ದಿನ ಬಾಳಿಕೆ ಬರೋಂಗಿಲ್ಲ. ಸುಮಾರು ಅದೊಂದು 15 ವರ್ಷ ವಾರಂಟಿ ಕೊಟ್ಟಿದ್ದಾನೆ. ಅಂದರೆ 15 ವರ್ಷದವರೆಗೂ ಯಾವುದೇ ರೀತಿ ತೊಂದರೆ ಬರೋಂಗಿಲ್ಲ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆಯ ಕ್ವಾಲಿಟಿನ ಹಾಕಬೇಕಂತೇಳಿ ಇದನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಗಾಯ್ಸ್, ಈ ಪಬ್ಲಿಕ್ ಪ್ಲೇಸಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಮಾಡೋದಿದೆಯಲ್ಲ, ಅದೊಂದು ದೊಡ್ಡ ಚಾಲೆಂಜಿಂಗ್ ಕೆಲಸ. ಯಾಕಪ್ಪ ಅಂತಂದರೆ, ಈ ಪಬ್ಲಿಕ್ ಪ್ಲೇಸಲ್ಲಿ ಮೊಬೈಲ್ ತೆಗೆದು ವಿಡಿಯೋ ಈ ರೀತಿ ಮೊಬೈಲ್ ಹಿಡ್ಕೊಂಡು ಮಾತಾಡೋದು ಅಷ್ಟು ಸುಲಭ ಅಲ್ಲ. ನಾನು ಅನೇಕ ಸಲ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ಸಮ್ಟೈಮ್ಸ್ ಓಕೆ ಆಗುತ್ತೆ, ಮತ್ತು ಸಮ್ಟೈಮ್ಸ್ ಇದು ಸಾಧ್ಯ ಆಗೋಲ್ಲ. ಇದು ಯಾಕೆ ಹೀಗೆ ಆಗ್ತಾಯಿದೆ ಅಂತಂದರೆ, ಸ್ಪೆಷಲಿ ನಾನು ಏನಾದರೂ ವಿಡಿಯೋ ಮೊಬೈಲ್ ತೆಗೆದು ರೆಕಾರ್ಡ್ ಮಾಡ್ಲಾಗತ್ತೆ ಅಂತಂದರೆ ಭಾಳಷ್ಟು ಜನ ಅನುಮಾನದಿಂದ ನೋಡ್ತಾರೆ. ಎದಕ್ಕೆ ರೆಕಾರ್ಡ್ ಮಾಡ್ಕೊಳ್ಳಗತ್ತಿದೆ, ಏನು ಸುದ್ದಿ ಅಂತೇಳಿ ಕ್ವಶನ್ಗಳನ್ನು ಕೇಳ್ತಾರೆ. ಹಾಗಾಗಿ ಸ್ವಲ್ಪ ಪಬ್ಲಿಕ್ ಪ್ಲೇಸಲ್ಲಿ ರೆಕಾರ್ಡ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂಥೇಳಿ. ಅಂದರೆ ನಾನು ಮೊದಲು ಜನರಿಗೆ ಕನ್ವಿನ್ಸ್ ಮಾಡಬೇಕಾಗತ್ತೆ. ಇಲ್ಲ, ಈ ರೀತಿ ನಾನು ಯೂಟ್ಯೂಬ್ನಲ್ಲಿ ಚಾನಲ್ ಇದೆ, ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂಥೇಳಿ. ಆಮೇಲೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಆಮೇಲೆ ರೆಕಾರ್ಡ್ ಮಾಡಬೇಕಾಗತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಹೆಂಗಾಗುತ್ತೆ ಅಂಥೇಳಿ.
ಗೈಸ್ ನಿನ್ನೆ ನಾನು ಮೊಬೈಲ್ ಡಿಸ್ಪ್ಲೇ ರಿಪೇರಿಗೆ ಅಂತೇಳಿ ಸರ್ವಿಸ್ ಸೆಂಟರ್ಗೆ ಹೋದಾಗ ನಾನು ವಿಡಿಯೋ ರೆಕಾರ್ಡ್ ಮಾಡೋದನ್ನು ನೋಡಿಬಿಟ್ಟು ಅಲ್ಲಿ ಕೇಳ್ತಾಯಿದ್ರು, ಸರ್ ನೀವು ವ್ಲಾಗರ, ನಿಮ್ಮ ಯೂಟ್ಯೂಬ್ ಚಾನಲ್ ಏನು, ನೀವು ಎಷ್ಟು ವಿಡಿಯೋ ಮಾಡಿದ್ದೀರಿ ಅಂತೆಲ್ಲ ಕೇಳಿದ್ರು. ನೇಮ್ ಕೇಳಿದ್ರು, ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಕೇಳಿದ್ರು. ಆದರೆ ನಾನು ಆ ಕ್ಷಣ ನನ್ನ ಯೂಟ್ಯೂಬ್ ಚಾನಲ್ನ ಹೆಸರು ಹೇಳೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದರೆ ನಾನು ಈಗಿನ್ನೂ ಸ್ವಲ್ಪ ವಿಡಿಯೋಸ್ ಹಾಕಿದ್ದೀನಿ, ಒಂದು 26-27 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆಮೇಲೆ ಅದನ್ನು ಅವ್ರು ನೋಡಿಬಿಟ್ಟು, ಸರ್ ನಿಮ್ಗೆ ಇಷ್ಟೇ ವ್ಯೂಸ್ ಬಂದಿದೆ, ಇಷ್ಟೇ ಲೈಕ್ ಬಂದಿದೆ, ಅದೆಲ್ಲ ಯಾಕೆ ಅನ್ಸ್ಕೊಳ್ಬೇಕು ಅಂತೇಳಿ ನಾನು ಇಲ್ಲ ಅಂಥದ್ದೇನೂ ಮಾಡ್ತಾಯಿಲ್ಲ, ನಾನು ಯಾವುದೇ ರೀತಿ ಚಾನಲ್ ಇಲ್ಲ ಅಂತೇಳಿ ಸುಳ್ಳು ಹೇಳಿಬಿಟ್ಟೆ. ಇಟ್ಸ್ ಓಕೆ. ಅದರ ಒಂದಂತೂ ಭರವಸೆ ಇದೆ, ಮುಂದೆ ಒಂದಿನ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆದಾಗ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಮತ್ತೊಬ್ಬರು ಹೇಳ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗುತ್ತೆ, ಖುಷಿ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ.